सर वाइट आ गया. हाँ ओके मैम. नमस्कार. इंडियन रेड क्रॉस सोसाइटी डिस्ट्रिक्ट ब्रांच कलबुर्गी ಗೋದುತಾಯಿ ಡಿಗ್ರಿ ಕಾಲೇಜ್ ಕಲಬುರ್ಗಿ ಅವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನಡೀತಾ ಇರುವುದು ಈ ಒಂದು ಕ್ಯಾನ್ಸರ್ ಅವೇರ್ನೆಸ್ ವೀಕಿನ ಸಮಾರೋಪ. ಈ ಒಂದು ಸಭೆಗೆ ಸಮಾರಂಭಕ್ಕೆ ಬಂದಿರೋರು ಎಲ್ಲರೂ ಗಣ್ಯರೇ ಮತ್ತು ಇಲ್ಲಿ ಬಂದಿರೋರು ಎಲ್ಲ ಸ್ಪೆಷಲಿ ಎಲ್ಲ ಸ್ಟೂಡೆಂಟ್ಗಳಿಗೆ ನಾವು ಪೂರ್ವಕ ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಖುಷಿ ಆಯಿತು ರೆಡ್ ಕ್ರಾಸ್ ಮೆಂಬರ್ಸ್ ಎಲ್ಲ ನಮ್ಮ ಕಡೆ ಬಂದಾಗ ದೇ ವರ್ ಡಿಸ್ಕಸಿಂಗ್ ನಾವು ಈ ವರ್ಷ ಏನೇನು ಹೊಸ ಆಕ್ಟಿವಿಟೀಸ್ ತಗೊಳ್ಬಹುದು. ರೆಡ್ ಕ್ರಾಸ್ ನಮಗೆ ಗೊತ್ತಿರೋ ಹಾಗೆ ಅವರು ಬಹಳ ಒಂದು ಲಾಟ್ ಆಫ್ ಹಂಬಲ್ನೆಸ್ ಅವ್ರು ಹೇಳಿದ್ದಾರೆ. ನಾವು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ವಿ ಹ್ಯಾವ್ 3 daughters. We have 3 of our sisters. All 3 of us are postgraduates and my parents have not even gone to college. ಅವ್ರು ಬಹಳ ನನಗೆ ಒಂದು ಹುಮ್ಮಸ್ಸಿಂದ ಅವರ ಎಂಥೂಸಿಯಾಸಮ್ ನಮ್ಮೆಲ್ಲರ ಹಿಂದೆ ನಿಂತು ನನಗೆ ಎನ್ಕರೇಜ್ ಮಾಡಿದ್ದಾರೆ. ನನ್ನ ಮೇಲೆ ನಮ್ಮ ಟೀಚರ್ಗಳು ಆಗಲಿ ಲೆಕ್ಚರರ್ಸ್ಗಳು ಆಗಲಿ ನನ್ನ ಮೇಲೆ ಅವ್ರದ್ದು ಬಹಳ ನಂಬಿಕೆ ಇತ್ತು. ಇಟ್ ಈಸ್ ಬಿಕಾಸ್ ಆಫ್ ದಟ್ ಬಿಲೀಫ್ ದಟ್ ಐ ಹ್ಯಾವ್ ಕಮ್ ಹಿಯರ್ ಅಂಡ್ ಐ ವಾಂಟ್ ಟು ಟೆಲ್ ದಿಸ್ ಬಿಲೀಫ್ ಐ ಹ್ಯಾವ್ ಇನ್ ಈಚ್ ಅಂಡ್ ಎವ್ರಿ ಸಿಂಗಲ್ ಒನ್ ಆಫ್ ಇಟ್. ಐ ಆಮ್ ಶ್ಯೂರ್ ದ ಗರ್ಲ್ಸ್ ಆಫ್ ಗುಲ್ಬರ್ಗಾ ವಿಲ್ ಗೋ ಪ್ಲೇಸಸ್. ನಿಮ್ಮಲ್ಲಿ ಒಂದು ನಂಬಿಕೆ ಇದೆಯಾ ಇಲ್ಲ? ಏನು ಅನಿಸ್ತಾ ಇಲ್ಲ? ಇದೆಯಾ ಇಲ್ಲ? ಏನ್ ಟೀಚರ್ ಹೇಳಿದ್ದಾರೆ ಜಾಸ್ತಿ ಗಲಾಟೆ ಮಾಡಬಾರ್ದು ಅಂತ. ಪರವಾಗಿಲ್ಲ, ಡಿಸಿ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಎಲ್ಲ ಮಾಫ್. Isn't it? Do you have that enthusiasm? Will you set out to reach your goals? I really wish each and every single one of you the very best. ನಿಮ್ಮ ಹೆಲ್ತ್ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ನ್ಯೂಟ್ರಿಷಿಯಸ್ ಊಟ ತಿನ್ನೋದು. ಬಿಕಾಸ್ ನ್ಯೂಟ್ರಿಷನ್ ಇಂದಾನೆ ಮ್ಯಾಕ್ಸಿಮಮ್ ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದು ನನ್ನ ಕೈಯಲ್ಲಿ ಇರುತ್ತೆ. ಮತ್ತು ಏನಿದೆ ಬೇಸಿಕ್ ಸ್ಕ್ರೀನಿಂಗ್ಸ್ ಬಗ್ಗೆ ಎಲ್ಲ ಏನು ಡಾಕ್ಟರ್ ಶ್ರುತಿನ್ ಅವರು ಮತ್ತು ಅವರ ಗಂಡನವರು ಏನು ಹೇಳಿದ್ದಾರೆ, ರೆಡ್ ಕ್ರಾಸ್ನವರು ಏನೇನು ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ದಯವಿಟ್ಟು ಪಾಲನೆ ಮಾಡಿ. ಇಟ್ ಈಸ್ ಫಾರ್ ಯೋರ್ ಗುಡ್, ಇಟ್ ಈಸ್ ಫಾರ್ ಅವರ್ ಗುಡ್, ಇಟ್ ಈಸ್ ಫಾರ್ ಅವರ್ ಕಲೆಕ್ಟಿವ್ ಗುಡ್ ದಟ್ ವಿ ಆರ್ ಸೇಯಿಂಗ್ ದಿಸ್. ಇದ್ರ ಬಗ್ಗೆ ಏನೋ ಡೌಟ್ಸ್ ಇರಲಿ ದಯವಿಟ್ಟು ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಮತ್ತು ಆಲ್ರೆಡಿ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಯೋಜಕರಿಗೆ ನಾನು ಒಂದು ವರ್ಡ್ ಆಫ್ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲಿ ನಮ್ಮ ಗೋದುತಾಯಿ ಡಿಗ್ರಿ ಕಾಲೇಜ್ನವರಾಗಲಿ ಮತ್ತು ಇಡೀ HD ಕ್ಯಾಂಪಸ್ನವರು ಬಹಳಷ್ಟು ಅವರು ಸಪೋರ್ಟ್ ಮಾಡಿದ್ದಾರೆ. ಬೇರೆ ಬೇರೆ ವಿಚಾರದಲ್ಲಿ ಆಗಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆಗಲಿ ಅವರು ಏನು ಆಯೋಜನೆ ಮಾಡಿದ್ದಾರೆ ಅವ್ರ ಕಡೆ ನನಗೆ ಇನ್ನೊಂದು ಏನು ವಿನಂತಿ ಅಂದರೆ ಪ್ಲೀಸ್ ಡೂ ರೆಗ್ಯುಲರ್ ಸೆಷನ್ಸ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಸೊ ದಟ್ ವೆನ್ ವಿ ನೋ ಅಟ್ 18, 19, 20, 21, 22 ಬಿಕಾಸ್ 25 ಆನ್ವರ್ಡ್ಸ್ ಅವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಹಾಗಾಗಿ ಅವ್ರ ಬಗ್ಗೆ ಈಗಲೇ ಹೇಳ್ತೀನಿ ಅಂದ್ರೆ ರಿಪೀಟೆಡ್ ಮೆಸೇಜ್ ಏನ್ ಹೇಳ್ತೀನಿ. ಇಲ್ಲಿ ಜರ್ನಲಿಸಮ್ ಕೋರ್ಸ್ ಇದೆ, ಮಾಸ್ ಕಾಮಿಕ್ ಕೋರ್ಸ್ ಇದೆ ಅಂತ ನೋಡ್ತಾ ಇದೆ. ದಿಸ್ ರಿಪೀಟೆಡ್ ಮೆಸೇಜಿಂಗ್ ಗೋಸ್ ಅ ಲಾಂಗ್ ವೇ ಇನ್ IIC activities. ಏನ್ ಬೇಕು ಅವರು ಮುಕ್ತ ಸಂವಾದ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಲೆಟ್ ದೆಮ್ ಆಸ್ಕ್ ಡೌಟ್ಸ್, ಲೆಟ್ ದೆಮ್ ಫೀಲ್ irrespective of whatever societal setup they come from. Here they can break free and achieve whatever they want. I hope you will all facilitate this for all the students and I wish the college administration also the very best. Thank you so much for having me in the ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಈ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು ಪ್ರತಿಯೊಬ್ಬರಿಗೆ ನಾನು ಧನ್ಯವಾದವನ್ನು ಹೇಳುತ್ತಾ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಬಹಳ ಅವಶ್ಯಕತೆ ಇದೆ. ಇವತ್ತು ಶ್ಲಾಘನೆ ಕೆಲಸ ಇವತ್ತು ಅಂತ ಹೇಳಿದಾಗ ಒಂದು ನಮ್ಮ ಕರೆಗೆ ಕೂಟಿ ಎಲ್ಲರೂ ಸೇರಿ ಒಂದು 7 ದಿವಸ ಕಾರ್ಯ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಎಸ್ಪೆಷಲಿ ಯಂಗ್ ವಿಮೆನ್ ಇನ್ ಕಲಬುರ್ಗಿ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದಿದ್ವಿ. ನಮಗೆ ಗೊತ್ತಿದೆ ಎಸ್ಪೆಷಲಿ ಎನಿ ಕ್ಯಾನ್ಸರ್ ಯಾವುದು ಡಿಸೀಸ್ ಇರಲಿ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಸ್ವಲ್ಪ ಹಿಂಜರಿಸ್ತಾರೆ, ಸ್ವಲ್ಪ ಅರ್ಜಿಸ್ತಾರೆ. ಈ ಜನರೇಷನ್ ನಾನು ಯಾವಾಗಲೂ ಹೇಳ್ತೀನಿ, ದಿಸ್ ಜನರೇಷನ್ ಇಸ್ ವೆರಿ ವೆರಿ ಬ್ಲೆಸ್ಡ್. You are a generation of opportunities.
ಬಹಳಷ್ಟು ಅವಕಾಶಗಳು ನನ್ನ ಪೀಳಿಗೆಗಳಿಗೆ ಅಷ್ಟು ಇರಲಿಲ್ಲ. ಈಗಿನ ಕಾಲ ಬೇರೆ ಇದೆ, ಈಗಿನ ಕಾಲದ ಆಪರ್ಚುನಿಟೀಸ್ ಅವಕಾಶಗಳು ಬೇರೆ ಇದೆ. ಇಲ್ಲಿ ನಾವು ಜಾಗೃತಿ ಈಗ ನಾನು ಪ್ರವಚನ ಕೊಡೋಕೆ ಬರಲಿಲ್ಲ, ನಾನು ಲೆಕ್ಚರ್ ಕೊಡೋಕೆ ಬಂದಿರಲಿಲ್ಲ. ಐ ವಾಂಟ್ ಆಲ್ ದ ಸ್ಟೂಡೆಂಟ್ಸ್ ಟು ಇಂಟ್ರಾಕ್ಟ್ any doubts, please raise. Don't you feel we need to be aware? Isn't it? ಇಂಡಿಯಾದಲ್ಲಿ ಎಷ್ಟೋ ಮಂದಿ ಇದ್ದಾರೆ, ಎಸ್ಪೆಷಲಿ women in India, be it breast cancer, be it ovarian cancer, be it cervical cancer. ಇದೆಲ್ಲ ಬಹಳ ಜಾಸ್ತಿ ಇನ್ಸಿಡೆಂಟ್ಸ್ ಆಫ್ ಡಿಸೀಸ್ ಅಂತ ಇದು ಬಹಳ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಬೇಸಿಕ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಇಸ್ ಟೈಮ್ಲಿ ಸ್ಕ್ರೀನಿಂಗ್ and early detection ಮತ್ತು early treatment. ಯಾವಾಗಲೂ ನಾವು ಎಚ್ಚರಿಕೆ ಇಡೋದಿಲ್ಲ. ಮತ್ತು ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ಅಬೌಟ್ ಯಂಗ್ ಗರ್ಲ್ಸ್. ನನ್ನ ಫ್ಯಾಮಿಲಿಗೆ ಹೇಳ್ತೀನಿ, ನನ್ನ ತಾಯಿ ನನ್ನ ಅಜ್ಜಿಯವರು ಅವ್ರ ಹೆಲ್ತ್ ಲಾಸ್ಟ್ ಪ್ರಯಾರಿಟಿ. ಫ್ಯಾಮಿಲಿಗೋಸ್ಕರ ದುಡಿತಾನೆ ಇರ್ತಾರೆ. ಅಂಡ್ ಇಟ್ ಇಸ್ ದ ವರ್ಸ್ಟ್. ಹೌಸ್ ವೈಫ್ ಅವರು ದಿನಾ ಪೂರ್ತಿ ಬಿಸಿ ಇರ್ತಾರೆ, ದಿನಾ ಪೂರ್ತಿ ದುಡಿತಾರೆ, ಆದ್ರೂ ಅವ್ರಿಗೆ ಸಂಬಳ ಅಂತೂ ಇಲ್ಲ, ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತಾನೂ ಇಲ್ಲ. ಹೌದು ಇಲ್ಲ, ಅವ್ರಿಗೆ ಯಾವ ರೀತಿ ಮೆಡಿಕಲ್ ಬೆನಿಫಿಟ್ಸ್ ಅಂತಾನೂ ಇಲ್ಲ. ಸೊ ಆ ಕಲ್ಚರ್ದಿಂದಲೇ ನಾವು ಬೆಳೆದು ಬಂದಿರೋದು ನಾವೆಲ್ಲ. ಹೌದು ಇಲ್ಲ, ಈಗಿನ ಕಾಲ ಬೇರೆ ಇದೆ. ಈಗಿನ ಎಲ್ಲ ಹೆಣ್ಮಕ್ಳು ಆಸೆ ಬಂದು ಕೆಲಸ ನಾವು ಮಾಡ್ತಾ ಇದ್ದಾರೆ, ಸಾಕಷ್ಟು ಬದಲಾವಣೆ ಬಂದಿದೆ. ಆದ್ರೂ ಏನ್ ಒಂದು ಯೋಚನೆ ಇದೆ, ಅದು ಬದಲಾವಣೆ ಮಾಡೋಕ್ಕೆ ಸಮಯ ಬಂದಿದೆ. ಹೌದು ಇಲ್ರಿ, ನಾವು ಹೆಲ್ತಿ ಇರ್ತೀವಿ ಅಂದ್ರೆ ನಾವು ಸೊಸೈಟಿಗೆ, ಫ್ಯಾಮಿಲಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬಹುದು. ಎಸ್ ಓ ನೋ? Isn't it? Should our health also not be a priority? When early detection will lead to curability, will lead to survival, why should we not do early detection? How do we know? Even now we were talking about breast cancer. If we test ourselves, along the time we have very easy self-examination. ನಾವೇ ಮಾಡಿಸ್ತೀವಿ ಅಂದ್ರೆ ಡೆಫಿನೆಟ್ಲಿ ನಾವು ಏನೋ ಒಂದು ಸಂಶಯ ಇದ್ದಾಗ ಸರಿಯಾಗಿ ಮೆಡಿಕಲ್ ಅದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ಸಹ ಸ್ಟೇಟಸ್ ಅಲ್ಲಿ ತಗೊಳ್ಬಹುದು. ಹೌದು ಇಲ್ಲ, ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. there is a lot of myth around it. It can be transmitted through skin to skin contact of any nature, isn't it? ಈಗಿನ ಕಾಲದಲ್ಲಿ the kind of clothes we wear, the kind of lifestyle we have, multiple things lead to these kind of cancers. If only we do a proper pap smear test on a timely way. In fact, educational institutions ಅಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಗವರ್ಮೆಂಟ್ ಕಚೇರಿಗಳಲ್ಲಿ ನಾವು ಮಾಡಬೇಕು, ಕಡ್ಡಾಯವಾಗಿ ಮಾಡಬೇಕು. It should be, of course, we can follow all the medical protocols of privacy, but the fact that a person should know, and it is treatable. HPV vaccination ಅಂತ ಬಂದಿದೆ. It is absolutely treatable. Your life span will increase. Your life ಯಾವ ರೀತಿ ನಿಮ್ಗೆ ನಡವಳಿಕೆ ಇರುತ್ತೆ ಹಾಗೆ ಕಂಟಿನ್ಯೂ ಮಾಡಬಹುದು. ನಿಮ್ದು ಲೈಫ್ ಶೈಲಿ ಏನು ಚೇಂಜ್ ಆಗೋದಿಲ್ಲ. Various kind of cancers like ovarian cancer, PCOD and other kind of cysts. It's gone untreated for a long time. Ovarian cancer, the incidence has gone up. So these are realities of life. ಹೌದು ಇಲ್ಲ. ಸೊ ನಾವು ಹೇಗೆ ನಮ್ಮ ಮೆನ್ಸ್ಟ್ರಲ್ ಹೈಜೀನ್ ಹೇಗೆ ಮೇಂಟೈನ್ ಮಾಡ್ತೀವಿ, ಪರ್ಸನಲ್ ಹೈಜೀನ್ ಹೇಗೆ ಮೇಂಟೈನ್ ಮಾಡ್ತೀವಿ, ಅದನ್ನು ಇದರಲ್ಲಿ ಇಂಪ್ಯಾಕ್ಟ್ ಇದೆ. ನಾವು ಸ್ವಚ್ಛ ಭಾರತ ಸಾಕಷ್ಟು ಮಾತನಾಡ್ತಾ ಇದ್ದೀವಿ. ಆದ್ರೂ ಈ ರೀತಿ ಸಿಂಪಲ್ ಟೆಸ್ಟ್, simple treatment, if we are able to do, I am confident we are moving towards a healthier and a more free future, isn't it? So, ಇದ್ರ ಬಗ್ಗೆ ಮಾತುಕತೆ ನಡೆಯಬೇಕು. ಎಸ್ಪೆಷಲಿ ಗರ್ಲ್ಸ್ ಕಾಲೇಜಸ್ ಅಲ್ಲಿ ಎಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಣ್ಮಕ್ಳು ಓದ್ತಾ ಇದ್ದಾರೆ ಅಲ್ಲೇ ದಯವಿಟ್ಟು ಮಾಡಿ. ಯಾಕೆಂದ್ರೆ ಮನೆಯಲ್ಲಿ ಸಾಕಷ್ಟು ಆಲ್ ಆಫ್ ಅಸ್ ಕಮ್ ಫ್ರಮ್ ವೆರಿ ಸಿಂಪಲ್ ಹೌಸ್ ಹೋಲ್ಡ್ಸ್, ಅಲ್ಲಿ ಅಷ್ಟು ಮುಕ್ತವಾಗಿ ಸಂವಾದ ಮಾಡೋದಕ್ಕೆ ಹಿಂಜರಿಸ್ತಾರೆ. ಅಟ್ಲೀಸ್ಟ್ ನಮ್ಮ ಎಜುಕೇಶನ್ ಅಥವಾ ಈ ರೀತಿ ನಮ್ಮ ಅವ್ರ ಜೊತೆ ನಾವು ಒಂದು ಮುಕ್ತ ಸಂವಾದ ಮಾಡಿಸ್ತೀವಿ ಅಂದ್ರೆ ನನಗೇನು ಸಾಕಷ್ಟು ಗೊತ್ತಾಗುತ್ತೆ. Isn't it? I
keep telling my family would have been simple, my family may not have been come from high places, but because of my teachers, because of my lecturers, they have told me that there is a world beyond what I know. Isn't it? Educational institutions ಕಡೆಯಿಂದಲೇ ನನಗೆ ಸಾಕಷ್ಟು ಎಕ್ಸ್ಪೋಜರ್ ಸಿಕ್ಕಿದೆ ಮತ್ತು ಈಗಲೂ I am still in touch with many of my teachers. That kind of mentorship, if education institutions in Kalburgi can provide to our girls, I am sure, I am not saying Kalburgi girls are less now, but I am sure our Kalburgi girls will go places. Isn't it? ಹೋಗ್ತೀರಾ ಇಲ್ಲ ಏನು ಅನಿಸ್ತಾ ಇಲ್ಲ ನನಗೆ. Will you not go places? Yes or no? ಬಹಳ ದೂರ ಹೋಗ್ಬಹುದು, ಬಹಳ ಮೇಲು ದರ್ಜೆಗೆ ನೀವು ಏರಿಸಬಹುದು. ಏನು ನಿಮ್ಮ ಗುರಿ ಇದೆ ಜೀವನದಲ್ಲಿ, ನೀವು ಅದು ತಲುಪಬಹುದು ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ಗೋಯಿಂಗ್ ಪ್ಲೇಸಸ್ ಅಂದ್ರೆ ಯು ವಿಲ್ ಅಚೀವ್ ವಾಟ್ ಯು ಸೆಟ್ ಔಟ್ ಟು ಅಚೀವ್. ಮಾಡಬಹುದಾ? ಸ್ವಲ್ಪ ಎಂಥೂಸಿಯಾಸಂ ಬಂದಿದೆ. ಮಾಡಬಹುದಾ? Very good. But I'm extremely proud of each and every single one of you. Generally, ನಾನು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡುವಾಗ ಇದನ್ನು ಮಾತು ಹೇಳ್ತೀನಿ. You are extremely lucky. Please remember that. And please be very grateful. ಯಾಕಂದ್ರೆ ಎಲ್ಲರಿಗೆ ಈ ರೀತಿ ಹೈಯರ್ ಎಜುಕೇಶನ್ ಮಾಡೋದು ಅವಕಾಶ ಸಿಗೋದಿಲ್ಲ. ಹೌದು ಇಲ್ಲಿ? ಹೌದು ಇಲ್ಲ? ಸೊ ನಿಮ್ಗೆ ಅವಕಾಶ ಸಿಕ್ಕಿದೆ ಅಂದ್ರೆ you are first of all extremely lucky. Yes or no? For that you should be very grateful. Yes or no? But ನಿಮ್ಮ ಮೇಲೆ ಬಹಳ ಒಂದು ರೆಸ್ಪಾನ್ಸಿಬಿಲಿಟಿ. ಇದು ಅವಕಾಶ ತಕ್ಕಂತ ನೀವು ನಡಿಬೇಕು. ಹೌದು ಇಲ್ಲ? You have to make good use of this opportunity. You have to go places. You have to do well for yourself, and then you have to give back to them. Yes or no? In your own ways. Should you or should you not? ಕೊಡಬೇಕು ಬೇಡವಾ? ಕೊಡುಗೆ ಇರಬೇಕಲ್ಲ. ನಿಮ್ಮ ಜಿಲ್ಲೆ ಅಂತ ಹೆಮ್ಮೆ ಇರುತ್ತೆ ನಿಮ್ಮೆಲ್ಲರಿಗೆ. ಜಿಲ್ಲೆಗೆ ಆಗಲಿ, ರಾಜ್ಯಕ್ಕೆ ಆಗಲಿ, ರಾಷ್ಟ್ರಕ್ಕೆ ಆಗಲಿ ನಮ್ದು ಒಂದು ಕೊಡುಗೆ ಇರ್ಬೇಕಂದ್ರೆ ನಾವು ಫಸ್ಟ್ ನಾವು ಸದೃಢವಾಗಿ ನನ್ನ ಕಾಲ ಮೇಲೆ ನಿಂತ್ಕೋಬೇಕು. Isn't it? And I am very, very sure each and every single one of you is capable. Because people believed in me, I have come to this position. ತಾನೇ ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಆಗೋದಿಲ್ಲ ಯಾರು. ಹೌದು ಇಲ್ಲ? Because many people rallied behind me, many people believed in me, many people encouraged me. ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇಲ್ಲ ಅಂತ ಹೇಳ್ತೀನಿ. In my family, not very well educated people were there.